ನಮ್ಮ ಮೊದಲ ಮನೆ. ಇಲ್ಲಿ ಇಳ್ದಿದ ತಕ್ಷಣ ಸುತ್ತ ನೋಡ್ತೀನಿ, ಇದೇನು ಊರ ಕಾಡ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೇ 31ಕ್ಕೆ ನಾವು ಜರ್ಮನಿಗೆ ಬಂದು ಕರೆಕ್ಟ್ ಆಗಿ 3 ವರ್ಷ ಆಗುತ್ತೆ ಆಯ್ತಾ. ಸೊ ಬಂದ್ ಹೊಸದ್ರಲ್ಲಿ ನಾವೊಂದು ಬೋರ್ಡಿಂಗ್ ಹೌಸ್ ಅಲ್ಲಿ ಇದ್ವಿ. ಅಂದ್ರೆ ಅದು ಹಾಸ್ಟೆಲ್ ಅಲ್ಲ, ಮನೇನೆ. ಬಟ್ ಕಂಪ್ಲೀಟ್ ಫರ್ನಿಚರು, ಕಿಚನ್ ಐಟಮು, ಅಂದ್ರೆ ಪಾತ್ರೆ, ಎವ್ರಿಥಿಂಗ್ ಎಲ್ಲ ಅವರೇ ಕೊಟ್ಟಿರ್ತಾರೆ. ನಮ್ದು ಪರ್ಸನಲ್ ಅಂತ ಏನಿರುತ್ತೋ ಅದಷ್ಟೇ ನಾವು ತಗೊಂಡ್ ಹೋಗ್ಬೇಕಾಗಿತ್ತು. ಸೊ ನಾವು ಬಂದ್ ಹೊಸದ್ರಲ್ಲಿ ಆ ಮನೇಲಿ ವಾಸ ಇದ್ವಿ. ಆ ಮನೆ ಸುತ್ತಮುತ್ತ ಯಾವ ತರ ಇತ್ತು ಅಂತ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಗೂ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಹೈಪ್ ಕೊಡಿ ಆಯ್ತಾ. ಇದೇ ಏರಿಯಾದಲ್ಲಿ ನಾವು ಫಸ್ಟ್ ಬಂದಾಗ ಇದ್ದಿದ್ದು. ಆಕ್ಚುಲಿ ಇದು ಕಂಪ್ಲೀಟ್ ರೆಸಿಡೆನ್ಷಿಯಲ್ ಏರಿಯಾ, ಓಕೆನಾ. ಸೊ ಅಟ್ಲೀಸ್ಟ್ ಇವಾಗಿರೋ ಮನೆ ಹತ್ರನಾರು ಅಕ್ಕಪಕ್ಕ ಹಾಸ್ಪಿಟಲ್ ಅಂತೆ, ಸೂಪರ್ ಮಾರ್ಕೆಟ್ ಅಂತೆ ಎಲ್ಲ ಇದೆ. ಬಟ್ ಇಲ್ಲಿ ಮನೆ ಮಾತ್ರನೇ ಇರೋದು. ನೋಡಿ, ಮಕ್ಕಳೆಲ್ಲ ಏನೋ ಆಟ ಆಡಿದ್ದಾರೆ. ಇದೇ ನೋಡಿ, ನಾವ್ ಇದ್ದಿದ್ದು ಬೋರ್ಡಿಂಗ್ ಹೌಸು, ನಮ್ಮ ಮೊದಲ ಮನೆ. ಇಲ್ಲಿ ನಾವು ವಾಸ ಇದ್ದಿದ್ದು ತುಂಬಾ ಕಡಿಮೆ ಸಮಯ ಆದ್ರೂ ಮೆಮೊರೀಸ್ ಮಾತ್ರ ತುಂಬಾ ಇದೆ. ಸೊ ಆಕ್ಚುಲಿ ಮನೆ ನೋಡಕ್ಕೆ ದೊಡ್ಡದಾಗಿದೆ, ತುಂಬಾ ದೊಡ್ಡ ಮನೆ ಅಂತ ಅನ್ಕೋಬಿಡಿ. ಒಳಗಡೆ 4 ಮನೆ ಇದೆ, ಓಕೆನಾ. ಇದು ಮೇನ್ ಡೋರು. ಪ್ರೆಸೆಂಟ್ಲಿ ಯಾರೋ ಇದ್ದಾರೆ ಅನ್ಸುತ್ತೆ. ನಾವ್ ಇದ್ದಿದ್ದು ಮನೆ ಬಂದು ಇದು, ಈ ಮನೇಲಿದ್ವಿ. ಸೊ ಈ ಕಡೆಯಿಂದಾನು ಇಲ್ಲಿ ಹೋಗ್ಬೋದಿತ್ತು, ಇಲ್ಲಿಂದಾನು ಹೋಗ್ಬೋದಿತ್ತು, ಗೊತ್ತಾ. ಇಲ್ಲಿ ನಮ್ ಸೈಕಲ್ ನಿಲ್ಸ್ತಾ ಇದ್ವಿ ನಾವು. ಒಂಥರ ಖುಷಿ ಆಗ್ತಿದೆ ಇಲ್ಲಿಗೆ ಬಂದಾಗ. ಏನಂದ್ರೆ ಫಸ್ಟ್ ಟೈಮ್ ವಾಸ ಇದ್ದಿದ್ ಮನೆ ಅಲ್ವಾ. ಮನೆ ಹಿಂದೆ ಇದೀವಿ. ಸೊ ಇಲ್ಲಿ ಟೋಟಲಿ 4 ಮನೆ ಇದೆ, ಓಕೆನಾ. ಇದು ಮೇಲ್ಗಡೆ 2, ಕೆಳಗಡೆ 2. ನಾವಿದ್ದಿದ್ ಮನೆ ಬಂದು ಆ ಕಡೆ, ಇದು ಮೇಲ್ಗಡೆ ಅಲ್ಲ, ಕೆಳಗಡೆ ಕ್ಲೋಸ್ ಆಗಿದೆ. ಅಲ್ಲಿ ವಾಸ ಇದ್ವಿ ನಾವು. ಒಂದೂರಿಂದ ಇನ್ನೊಂದೂರಿಗೆ ಹೋದ್ರೇನೆ ತುಂಬಾ ವಿಷಯಗಳು ನಮ್ಗೆ ಹೊಸದಾಗಿ ಕಾಣುತ್ತೆ. ಅಂಥದ್ರಲ್ಲಿ ನಾವು ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ, ಸ್ಪೆಷಲಿ ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ಎಷ್ಟೊಂದು ವಿಷಯಗಳು ನನ್ಗೆ ಶಾಕಿಂಗ್ ಆಗಿ ಮತ್ತೆ ಸರ್ಪ್ರೈಸಿಂಗ್ ಆಗಿ ಕಾಣಿಸ್ತು. ಅಲ್ಲೇ ಫಸ್ಟ್ ಇಳ್ದು ಬಂದಿದ್ದೆ. ಸುತ್ತಮುತ್ತ ನೋಡಿದ್ರೆ ಯಾರು ಜನನೇ ಇರಲಿಲ್ಲ. ಸೊ ನಂಗೆ ಅನಿಸ್ತು ಯಾವುದೋ ರೆಸಿಡೆನ್ಷಿಯಲ್ ಏರಿಯಾ ಅಂತ. ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಇಲ್ಲಿ ಅಷ್ಟು ಜನ ಇರಲ್ಲ ಹೊರಗಡೆ, ಆದಷ್ಟು ಪ್ರೈವೇಟ್ ಲೈಫ್ ಲೀಡ್ ಮಾಡ್ತಾರೆ ಅಂತ. ಈ ಮನೆ ತುಂಬಾ ಚಿಕ್ಕ ಮನೆ ಇತ್ತು ಆಯ್ತಾ. ಆಗ್ಲೇ ತೋರ್ಸಿದ್ನಲ್ಲ, ಆ ಬಿಲ್ಡಿಂಗ್ ಅಲ್ಲಿ 4 ಮನೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ರಿ. ಒಳಗ್ ಹೋಗಿದ ತಕ್ಷಣ ಮನೆ ಮುಗ್ದೋಗ್ಬಿಡ್ತಿತ್ತು. ನನ್ನ ಹಸ್ಬೆಂಡ್ ಫ್ರೆಂಡ್ ವೈಫ್ ಒಬ್ರು ಒಂದ್ಸಲ ಬಂದಿದ್ರು, ಮನೆ ತೋರ್ಸು ಬಾ ಅಂತ ಕೇಳಿದಾಗ ಬನ್ನಿ ಅಂತ ಒಳಗ್ ಕರೆದಿದ ತಕ್ಷಣ ಮನೆನೇ ಮುಗ್ದೋಗ್ಬಿಡ್ತು. ಅಷ್ಟು ಚಿಕ್ಕ ಮನೆ ಇತ್ತು ಆಯ್ತಾ. ಒಂಥರ ಬೆಡ್ರೂಮು ಚಿಕ್ಕದು, ಬೆಡ್ರೂಮು ಇತ್ತು, ಹಾಲು ಇತ್ತು, ಕಿಚನ್ ಇತ್ತು, ಎಲ್ಲ ಇತ್ತು. ಆದ್ರೆ ಎಲ್ಲ ಇಷ್ಟೇ ಇತ್ತು. ಸೊ ಒಂದ್ ಪುಟಾಣಿ ಮನೇಲಿ 3 ತಿಂಗಳು ವಾಸ ಇದ್ದಿದ್ದು ತುಂಬಾನೇ ಒಳ್ಳೆ ಮೆಮೊರಿ ನಮಗೆ. ಆಕ್ಚುಲಿ ನಾವು ಆ ಮನೆಗೆ ಫಸ್ಟ್ 1 ತಿಂಗಳಿಗೆ ಅಷ್ಟೇ ಬಂದಿದ್ದು. ಆಮೇಲೆ ನಮ್ಗೆ ಇಲ್ಲಿ ಬಾಡಿಗೆ ಮನೆ ಸಿಗ್ಲಿಲ್ಲ ಅಂತ ಅಲ್ಲಿ ಇನ್ನೂ 2 ತಿಂಗಳು ಎಕ್ಸ್ಟೆಂಡ್ ಮಾಡ್ಕೊಂಡು ಟೋಟಲ್ ಆಗಿ 3 ತಿಂಗಳು ಆ ಮನೇಲಿ ವಾಸ ಇದ್ವಿ. ಇವಾಗಿರೋ ಮನೆನೂ ಚೆನ್ನಾಗಿದೆ, ಅಕ್ಕಪಕ್ಕನೂ ತುಂಬಾ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಇವಾಗಿರೋ ಮನೆ ತುಂಬಾ ದೊಡ್ಡಕ್ಕಿದೆ, ಅದು ಇಷ್ಟನೇ. ಆದ್ರೂ ಒಂಥರ ಏನೋ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ಲೇಸು ಎಲ್ಲಾನು ಒಂಥರ ಫುಲ್ ಎಮೋಷನಲಿ ಕನೆಕ್ಟ್ ಆಗಿರ್ತೀವಲ್ವಾ. ಸೊ ಅದೇ ರೀಸನ್ಗೆ ನನಗೆ ಈ ಪ್ಲೇಸ್ ತುಂಬಾ ಇಷ್ಟ. ಮನೆಗೆಲ್ಲ ಲಗೇಜ್ ಇಟ್ಟು ಬೇಸಿಕ್ ಆಗಿ ಏನಾದ್ರು ತರಕಾರಿ ತರೋಣ ಅಂತ ಹೇಳ್ಬಿಟ್ಟು ಸೂಪರ್ ಮಾರ್ಕೆಟ್ ಎಲ್ಲಿದೆ ಅಂತ ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡಿ ಹೋಗಿದ್ದು ಇದೇ ರೋಡಲ್ಲಿ ಹೋಗ್ಬೇಕಾದ್ರೆ ಅಕ್ಕಪಕ್ಕ ಮನೆಗಳದು ಗಾರ್ಡನ್ ಎಲ್ಲ ನೋಡಿದಾಗ ವಾವ್, ಎಷ್ಟ್ ಚಂದ ಮೇಂಟೈನ್ ಮಾಡಿದ್ದಾರೆ ಗಾರ್ಡನ್ ಅಂತ ಅನ್ಸ್ತಿತ್ತು. ನೀವು ನೋಡಿರ್ತೀರಾ ವಿಡಿಯೋದಲ್ಲಿ ಎಷ್ಟ್ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಇವರು ಗಾರ್ಡನ್ ಅಂತ. ಅಷ್ಟೇ ಅಲ್ಲ, ಮತ್ತೆ ಇಲ್ಲಿನ ಕ್ಲೀನ್ಲಿನೆಸ್, ಮತ್ತೆ ಸಪ್ರೇಟ್ ಪ್ಯಾಸೇಜ್ ಇರುತ್ತಲ್ಲ, ಬಸ್ಸಿಗೊಂದು, ಓಡಾಡಕ್ಕೊಂದು, ಸೈಕಲ್ಗೊಂದು, ಅದೆಲ್ಲ ನೋಡಿದಾಗ ಎಷ್ಟು ಚಂದ ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಅಂತ ಅನಿಸ್ತಾ ಇತ್ತು. ಇವನ್ ಒಂದು ಕಾರ್ ಪಾರ್ಕ್ ಮಾಡೋದು ಅಷ್ಟೇ, ನೀವೇ ನೋಡಿ ಹೆಂಗಂದ್ರಂಗೆ ರ್ಯಾಂಡಮ್ ಆಗಿ ಪಾರ್ಕ್ ಮಾಡಲ್ಲ, ಎಷ್ಟು ಚಂದ ಲೈನಲ್ಲಿ ಪಾರ್ಕ್ ಮಾಡಿದ್ದಾರೆ. ಎಲ್ಲಾ ಮನೆ ಹತ್ರನೂ ಈ ತರ ಏನಾದ್ರೂ ಒಂದು ಸ್ಟ್ಯಾಚ್ಯೂ ಇರುತ್ತೆ. ನೋಡಿ, ಇಲ್ಲಿ ಕೋಳಿ ಇದೆ, ಇಲ್ಲಿ ಯಾವ್ದೋ ಮನೆ ಹತ್ರ ಇಲ್ಲಿ ಯಾವ್ದೋ ಪಕ್ಷಿ ಇದೆ, ಕಾಗೇನೋ ಪರಿವಳನೋ ಗೊತ್ತಿಲ್ಲ. ತರಕಾರಿ ಏನಾದ್ರು ತರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೇನೆ ಇಲ್ಲಿಗೆ. ಇಲ್ಲಿ ಕಾಣಿಸ್ತಿದ್ಯಲ್ಲ ಈ ಬಿಲ್ಡಿಂಗು, ಇಡೇಕಾ ಅಂತ. ಇದೇ ಸೂಪರ್ ಮಾರ್ಕೆಟ್ ನಿಯರ್ ಇರೋದು ನಮ್ಮ ಮನೆಗೆ. ಅಂದ್ರೆ ಆಲ್ಮೋಸ್ಟ್ 1 ಕಿಲೋಮೀಟರ್ ನಡಿಬೇಕು. ಮ್ಯಾಪ್ ಹಾಕೊಂಡು ನಡ್ಕೊಂಡ್ ಬಂದ್ವಿ. ಹೆಂಗೆಂಗೋ ನಿಮ್ಗೆ ಗೊತ್ತಲ್ಲ ಗೂಗಲ್ ಮ್ಯಾಪ್ ಹೆಂಗ್ ತೋರ್ಸುತ್ತೆ ಅಂತ. ಶಾರ್ಟ್ ಡಿಸ್ಟೆನ್ಸ್ಗಿಂತ ಲಾಂಗ್ ಡಿಸ್ಟೆನ್ಸೇ ಜಾಸ್ತಿ ತೋರ್ಸೋದು. ಸೊ ಇದೇ ಇಡೇಕಾಗ್ ಬಂದಿದ್ದು. ಇಲ್ಲಿಗೆ ಬಂದ್ಮೇಲೆ ಇಲ್ಲಿ ಇಡೇಕಾ ಅಷ್ಟೇ ಅಲ್ಲ, ಮೆಡಿಕಲ್ ಸ್ಟೋರ್ ಇದೆ, ಮತ್ತೆ ರೋಸ್ಮ್ಯಾನ್ ಇದೆ, ಇನ್ನು ಏನೇನೋ ಬೇರೆ ಶಾಪ್ಸ್ ಇದೆ ಇಲ್ಲಿ. ಸೊ ಇಲ್ಲಿ ಬಂದು ಬೇಸಿಕ್ ಆಗಿ ಏನೇನ್ ತರಕಾರಿ ಬೇಕೋ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೋದ್ವಿ. ಸೊ ಫಸ್ಟ್ ಬಂದಿದ್ದೀನೇ ಸೂಪರ್ ಮಾರ್ಕೆಟಿಗೆ ಹೋಗಿದ್ದಲ್ವಾ. ಸೊ ನನಗೇನು ಅಷ್ಟೊಂದು ಐಡಿಯಾ ಇರಲಿಲ್ಲ ಒಳಗಡೆ ಏನ್ ಸಿಗುತ್ತೆ ಸಿಗಲ್ಲ ಅಂತ. ಸೊ ಫಸ್ಟ್ ಶಾಕಿಂಗ್ ಆಗಿದ್ದೇನಪ್ಪ ಅಂತಂದ್ರೆ,
ಫುಲ್ ಎಲ್ಲ ಆಲ್ಕೋಹಾಲ್ ಸೂಪರ್ ಮಾರ್ಕೆಟ್ ಅಲ್ಲೇ ಸೇಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಅದಕ್ಕೊಂದು ಸೆಕ್ಷನ್ ಇಟ್ಬಿಟ್ಟಿದ್ದಾರೆ. ಅದು ನೋಡಿ ಶಾಕ್ ಆಯ್ತು. ಆಮೇಲೆ ನಾನ್ ವೆಜ್ ಎಲ್ಲ ಹಿಂಗ್ ಜೋತ್ ಹಾಕ್ಬಿಟ್ಟಿದ್ದಾರೆ, ಒಳ್ಳೆ ಮಟನ್ ಅಂಗಡಿಲಿ ಹಾಕ್ತಾರಲ್ಲ ಆ ತರ. ಅದನ್ನ ನೋಡ್ಬಿಟ್ಟು ಇದೇನಿದು ಮಟನ್ ಅಂಗಡಿನೂ ಇಲ್ಲೇ ಇಟ್ಬಿಟ್ಟಿದಾರಲ್ಲ ಅಂತ ನನ್ನ ಹಸ್ಬೆಂಡಿಗೆ ಕೇಳಿದಾಗ ಹೌದು ಇಲ್ಲೆಲ್ಲ ಇಲ್ಲೇ ಸಿಗುತ್ತೆ ಅಂತ ಹೇಳಿದ್ರು. ಯಾಕೆಂದ್ರೆ ನಾನು ಫಸ್ಟ್ ಟೈಮ್ ಬಂದಿದ್ದು, ನನ್ನ ಹಸ್ಬೆಂಡು ಬಿಫೋರ್ ಮ್ಯಾರೇಜ್ 3 ಟೈಮ್ ಬಂದು ಹೋಗಿದ್ದಾರೆ. ಸೊ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಜರ್ಮನಿ ಯಾವ ತರ ಇರುತ್ತೆ ಅಂತ. ನನಗೆಲ್ಲ ಫಸ್ಟ್ ಅವಾಗ ಮನೆಗೆ ಅಡ್ವಾನ್ಸ್ ಮತ್ತೆ ರೆಂಟ್ ಪೇ ಮಾಡಕ್ಕೆ ಅಲ್ಲಿ ಅವರು ನನಗೆ ಕ್ಯಾಶೇ ಬೇಕು, ಅಮೌಂಟ್ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿಸ್ಕೊಳಲ್ಲ ನಾವು ಅಂತ ಅಂದ್ರು. ಅವಾಗ ನಾವು ಈ ಬ್ಯಾಂಕಿಗೆ ಬಂದು ಅಮೌಂಟ್ ವಿಡ್ರಾ ಮಾಡ್ಕೊಂಡು ಹೋಗಿದ್ವಿ. ಮತ್ತೆ ಟ್ರಾಫಿಕ್ ಸಿಗ್ನಲ್ಸ್, ಒಂದು ಚಿಕ್ಕ ರೋಡಿಗೂ ಟ್ರಾಫಿಕ್ ಸಿಗ್ನಲ್ಸ್. ನನಗೆ ಇದೇನಿದು ಎಲ್ಲಾ ಕಡೆ ಟ್ರಾಫಿಕ್ ಸಿಗ್ನಲ್. ಇವಾಗ ಏನಪ್ಪಾ ಅಂದ್ರೆ ನಮ್ಮ ಕಡೆ ಏನಪ್ಪಾ ಅಂದ್ರೆ ಮೇನ್ ರೋಡಲ್ಲೂ ಕೂಡ ಯಾವುದು ವೆಹಿಕಲ್ ಬರ್ತಿಲ್ಲ ಅಂತಂದ್ರೆ ಸಿಗ್ನಲಿಗೆಲ್ಲ ವೇಟೇ ಮಾಡಲ್ಲ, ಸುಮ್ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಡ್ತೀವಲ್ವಾ. ಬಟ್ ಇಲ್ಲಿ ಜನನೇ ಇರ್ತಿರ್ಲಿಲ್ಲ ಅಂದ್ರೂ ಟ್ರಾಫಿಕ್ ಸಿಗ್ನಲ್ ಗ್ರೀನ್ ಬೀಳೋವರೆಗೂ ಕಾಯ್ತಾ ನಿಂತಿರೋರು. ಆಕ್ಚುಲಿ ಇವಾಗ ಟೈಮ್ ಎಷ್ಟು ಗೊತ್ತಾ, 8 ಗಂಟೆನಾ, 7 ಗಂಟೆ. 7 ಗಂಟೆ ಆದ್ರೂ ಇಷ್ಟೇ ಬೆಳಕಿದೆ. ಸೊ ನಾವು ಬಂದಿದ್ದು ಇದೇ ಒಂದು ಮಂತಲ್ಲೇ ಆಗಿರೋದ್ರಿಂದ ಬಂದ್ ಹೊಸದ್ರಲ್ಲಿ ರಾತ್ರಿ 10 ಗಂಟೆ ಆದ್ರೂ ಕತ್ಲೆ ಆಗ್ತಿರ್ಲಿಲ್ಲ ಆಯ್ತಾ. ಬೆಳಗ್ಗೆ 3 ಗಂಟೆ 2:15ಗೆಲ್ಲ ಬೆಳಕಾಗ್ಬಿಟ್ಟಿರೋದು. ಸೊ ಅದು ನೋಡಿದಾಗ ಇದ್ಯಾ ಊರಿಗೆ ಬಂದಿದೀನಿ ಕತ್ಲೆ ಆಗಲ್ಲ ಅಂತ ಅನ್ಸ್ತಿತ್ತು. ಆದ್ರೆ ವಿಂಟರ್ ಬಂದ್ಮೇಲೆ ಬೆಳಕೆ ಬರಲಿಲ್ಲ, 4 ಗಂಟೆಗೆಲ್ಲ ಕತ್ಲಾಗ್ಬಿಡೋದು, ಉಲ್ಟಾ ಡೆಡ್ ಆಪೋಸಿಟ್. ಈ ರೋಡ್ ಬಂದು ಈ ಮನೆಗೆ ಒಂಥರ ಹೈವೇ ತರ, ಅಂದ್ರೆ ಮೇನ್ ರೋಡ್ ತರ. ಸೊ ನೋಡಿ ಯಾವ ತರ ಇದೆ ಅಂತ. ಯೂಶಲಿ ರಶ್ ಇರುತ್ತೆ. ಇವಾಗ ಸಂಜೆ 7 ಗಂಟೆ ಆಗಿರೋದ್ರಿಂದ ಎಲ್ಲ ಒಂದೊಂದು ಗಾಡಿ ಕಾಣಿಸ್ತಿದೆ ಅಷ್ಟೇ. ಇನ್ನೊಂದು ಇಂಟ್ರೆಸ್ಟಿಂಗ್ ಜಾಗ ಇದೆ ಈ ಮನೆಗೆ ನಿಯರ್, ಓಕೆನಾ. ಆ ಪ್ಲೇಸ್ ಅಂತೂ ನನಗೆ ತುಂಬಾ ಇಷ್ಟ ಆಗ್ತಿತ್ತು. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ಬಂದ್ ಹೊಸದ್ರಲ್ಲಿ ನಮ್ಗೆ ಟೈಮ್ ಪಾಸ್ ಆಗ್ತಾ ಇದ್ದಿದ್ದೆ ಆ ಪ್ಲೇಸಿಗೆ ಹೋದ್ರೆ. ಸೊ ಆಲ್ಮೋಸ್ಟ್ ವೀಕಲ್ಲಿ ಒಂದ್ 2-3 ದಿನ ಅಂತೂ ಅಲ್ಲಿ ಹೋಗಿ ಟೈಮ್ ಪಾಸ್ ಮಾಡ್ತಿದ್ವಿ. ಆ ಪ್ಲೇಸ್ನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ಆ ಪ್ಲೇಸಿಗೆ ಹೋಗೋ ದಾರಿ ನೋಡಿ ಯಾವ ತರ ಇದೆ ಅಂತ. ಆಗ್ಲೇ ತೋರಿಸಿದ ಮೇನ್ ರೋಡ್ ಇದೆ. ಸೊ ಇವಾಗ ಈ ಕಡೆ ಬಂದ್ವಿ. ಇಲ್ಲಿ ಸಂಜೆ ಟೈಮು ಸೈಕ್ಲಿಂಗ್ ಮಾಡ್ತಿರ್ತಾರೆ, ಜಾಗಿಂಗ್ ಮಾಡ್ತಿರ್ತಾರೆ, ನಾಯಿನ ವಾಕ್ ಕರ್ಕೊಂಡ್ ಬಂದಿರ್ತಾರೆ. ಇವಾಗ ಒಬ್ರು ಹೋದ್ರು ಆಯ್ತಾ ಸೈಕಲ್ ಅಲ್ಲಿ, ಈ ಒಂದು ಸ್ಲೈಡಿಂಗ್ ಇದೆಯಲ್ಲ ನೆಲ, ಇದ್ರ ಸೈಕಲ್ ಅಲ್ಲಿ ಹೋದ್ರು. ನಾನು ಅವಾಗ್ಲೇ ಹೇಳಿದ್ದಲ್ಲ ನನಗೊಂದು ಜಾಗ ತುಂಬಾ ಇಷ್ಟ ಆಗ್ತಿತ್ತು, ಯಾವಾಗ್ಲೂ ಬಂದ್ ಟೈಮ್ ಪಾಸ್ ಮಾಡ್ತಿದ್ವಿ ಅಂತ. ಇದೇ ಜಾಗ ನೋಡಿ ಹೆಂಗಿದೆ ಅಂತ. ಇವಾಗ ನಾನೊಂದು ರೋಡ್ ತೋರಿಸ್ತೀನಿ ಈ ಮನೆಗೆ ನಿಯರ್ ಇರೋದು. ಆ ರೋಡ್ ಬಂದು ನಾರ್ಮಲ್ ಆಗಿ ಜನ ಡೈಲಿ ಓಡಾಡೋ ಜಾಗ. ಆದ್ರೆ ಆ ರೋಡ್ ಯಾವ ತರ ಇದೆ ಅಂದ್ರೆ ನೋಡಕ್ಕೆ ಭಯ ಆಗುತ್ತೆ. ಅಲ್ಲಿ ಒಬ್ಬೊಬ್ರೆ ಓಡಾಡಕ್ಕೆ ನಿಜ ಭಯ ಆಗುತ್ತೆ. ಹೊಸ್ದಾಗಿ ಬಂದಿರೋರಿಗೆ ಮಾತ್ರ ತೋರಿಸ್ತೀನಿ ನೋಡಿ. ಫಸ್ಟ್ ಡೇ ನನ್ನ ಹಸ್ಬೆಂಡ್ ಆಫೀಸಿಗೆ ಹೋಗಿದ್ದು ಇದೇ ರೋಡಲ್ಲೇ. ಹೋಗ್ತಾ ನನಗೊಂದು ಫೋಟೋ ತೆಗೆದು ಕಳ್ಸಿದ್ರು, ನೋಡು ರೋಡ್ ಯಾವ ತರ ಇದೆ ಅಂತ. ನಾನು ನೋಡಿ ಯಾವ ಕಾಡೊಳಗಸಿ ಹೋಗ್ತಿದ್ಯಾ ಅಂತ ನಾನು ರಿಪ್ಲೈ ಕೊಟ್ಟಿದ್ದೆ. ಹಂಗೆ ಇದೆ ಅಲ್ವಾ. ಇಲ್ಲೊಂದು ಚಿಕ್ಕದಾಗಿ ಒಂದು ಫಾಲ್ಸ್ ತರ ಏನೋ ಇದೆ ಅಲ್ಲ, ಇಲ್ಲೊಂದು ಫಾರೆಸ್ಟ್ ಮಧ್ಯೆ ನೀರ್ ಹರಿಯುತ್ತಲ್ಲ ಆ ತರದ್ದು ಒಂದು ವ್ಯೂ ಇದೆ ನೋಡಿ. ಎಲ್ಲ ಫಾರೆಸ್ಟ್ ಮಧ್ಯೆ ಯಾವ್ದೋ ಒಂದು ನೀರ್ ಹರಿಯುತ್ತಿರುತ್ತಲ್ಲ ಹಂಗ್ ಕಾಣಿಸ್ತಿದೆ ಅಲ್ವಾ. ನಮ್ಮ ಮನೆ ಹತ್ರನೇ ಒಂದು ಚಿಲ್ಡ್ರನ್ಸ್ ಪಾರ್ಕ್ ಇದೆ. ಜರ್ಮನಿನಲ್ಲಿ ಇದೊಂದು ಕಾಮನ್, ರೋಡಿಗೆ ಒಂದು ಚಿಲ್ಡ್ರನ್ಸ್ ಪಾರ್ಕ್ ಇಟ್ಬಿಟ್ಟಿರ್ತಾರೆ. ಸೊ ಈ ಮನೆ ಹತ್ರನೂ ಒಂದು ಪಾರ್ಕ್ ಇದೆ, ಅದನ್ನ ತೋರಿಸ್ತೀನಿ ನೋಡಿ. ಸೊ ನಾವು ಯಾವಾಗ್ಲಾರು ಒಂದೊಂದ್ಸಲ ಈವ್ನಿಂಗ್ ಟೈಮ್ ಬರ್ತಾ ಇದ್ವಿ ಇಲ್ಲಿಗೆ. ಇದೇ ಪಾರ್ಕಿಗೆ ನಾವು ಬಂದು ಈ ಬೆಂಚ್ ಕಲ್ ಮೇಲೆ ಕುತ್ಕೊಂಡು ಫುಲ್ ಎಲ್ಲ ಆಟ ಆಡೋರ್ನ ನೋಡ್ಕೊಂಡು ಹೋಗ್ತಾ ಇದ್ವಿ. ಆಕ್ಚುಲಿ ಇವಾಗ ಟೈಮ್ ಬಂದು ಸಂಜೆ 7 ಗಂಟೆ, ಅದಕ್ಕೆ ಯಾರು ಇಲ್ಲ. ಈವ್ನಿಂಗ್ ಒಂದು 5 o'clock 4:30 ಹಂಗೆ ಬಂದ್ರೆ ತುಂಬಾ ಮಕ್ಕಳು ಆಟ ಆಡ್ತಿರ್ತಾರೆ. ಸೊ ನಮ್ಮ ತರ ಯಾರೆಲ್ಲ ಜರ್ಮನಿಗೆ ತುಂಬಾ ವರ್ಷ ಇರಬೇಕು ಅಂತ ಬರ್ತಿರೋ, ಸ್ಪೆಷಲಿ ಫ್ಯಾಮಿಲಿ ಜೊತೆ ಬರ್ತಿರೋ ಅವರೆಲ್ಲ ಒಂದೇ ಸಲ ನೀವು ನಿಮ್ಮ ಪರ್ಮನೆಂಟ್ ಹೌಸ್ ಅಂದ್ರೆ ಬಾಡಿಗೆ ಮನೆ ಪರ್ಮನೆಂಟ್ ಆಗಿ ಸರ್ಚ್ ಮಾಡ್ಕೊಂಡು ಹೋಗೋಬೇಡಿ. ಒಂದೇ ಸಲ ಈ ರೀತಿ ಒಂದು ಟೆಂಪ್ರರಿ ಹೌಸ್ ಅಲ್ಲಿ ವಾಸ ಇದ್ದು ಇಲ್ಲಿಂದ ಲೈಫ್ ಸ್ಟೈಲ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ ಯಾವ ತರ ಮನೆ ಸರ್ಚ್ ಮಾಡ್ಕೋಬೇಕು. ಎಲ್ಲಾನು ನಿಮ್ಗೆ ಒಂದು ಮುಂಚೆನೆ ಎಕ್ಸ್ಪೀರಿಯನ್ಸ್ ಆದ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಇಲ್ಲಿ ಒಂದ್ಸಲ ನಾವು ಒಂದು ಬಾಡಿಗೆ ಮನೆಗೆ ಹೋಗ್ಬಿಟ್ವಿ ಅಂದ್ರೆ ಮತ್ತೆ ಚೇಂಜ್ ಮಾಡೋದು ತುಂಬಾ ಕಷ್ಟ. ಇಲ್ಲಿ ಏನೋ ಮನೆ ಕಟ್ತಾ ಇದಾರೆ ಅನ್ಸುತ್ತೆ ಇವಾಗ. ಆಕ್ಚುಲಿ ಇಲ್ಲಿ ಮನೆ ಕಟ್ಟೋ ಒಂದು ಪ್ರೊಸೀಜರ್ ಇರುತ್ತಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್, ನಮ್ ಸೈಡ್ ತರ ಅಲ್ಲ. ಸೊ ನಮ್ ಕಡೆ ಮನೆ ಕಟ್ಬೇಕಂದ್ರೆ 1 ವರ್ಷ ಅಂತೂ ತಗೊಂತಾರೆ. ಇಲ್ಲ ಹಂಗಲ್ಲ, 1-3 ತಿಂಗಳಿಗೆಲ್ಲ ಮುಗ್ಸಾಕ್ಬಿಡ್ತಾರೆ. ಮತ್ತೆ ಇಲ್ಲಿ ಯೂಸ್ ಮಾಡೋ ಮೆಟೀರಿಯಲ್ಸು ತುಂಬಾ ಡಿಫ್ರೆಂಟ್.
ಇನ್ನೊಂದು ನಾನು ಹೊಸ್ದಾಗಿ ಬಂದಾಗ ನೋಟಿಸ್ ಮಾಡಿದ್ದೇನಪ್ಪ ಅಂದರೆ ಈವ್ನಿಂಗ್ ಆಗಿದ್ದೆ ಎಲ್ಲರೂ ಈ ಥರ ನಾಯಿ ಹಿಡ್ಕೊಂಡು ವಾಕಿಂಗ್ ಬರೋರು. ನೀವು ಅನ್ಕೋಬೋದು ಇದ್ರಲ್ಲೇನು ಹೊಸ್ತಿದೆ, ಡೆವಲಪ್ಡ್ ಕಂಟ್ರೀಸ್ ಅಂದರೆ ಎಲ್ಲ ಹಿಂಗೆ ಇರುತ್ತೆ ಅಲ್ಲ ಅಂತ. ಕೇಳೋದಕ್ಕೂ ಲೈವ್ ಆಗಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಅದಕ್ಕೆ ನನಗೆ ಸ್ಟಾರ್ಟಿಂಗ್ ಬಂದಾಗ ಎಲ್ಲ ಏನಿದೆ ಈ ಥರ ಅನ್ನೋ ಫೀಲ್ ಕೊಡ್ತಿತ್ತು. ಇವಾಗ ಏನಾಗಿದೆ ಅಂದರೆ ಜರ್ಮನಿ ಏನು ಅಂತ ಅರ್ಥ ಆಗ್ಬಿಟ್ಟಿದೆ. ಸೊ ಇಲ್ಲಿನ ಲೈಫ್ ಸ್ಟೈಲ್ಗೂ ನಾವು ಒಂದು ರೀತಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಈ ಪ್ಯಾಸೇಜ್ ಇಂದ ಒಂದು ರೋಡ್ ಕ್ರಾಸ್ ಮಾಡಿ ಈ ಕಡೆ ಬಂದ್ವಿ ಅಂದ್ರೆ ಇಲ್ಲಿ ಬಸ್ ಸ್ಟಾಪ್ ಇತ್ತು. ಸೊ ನಾವೆಲ್ಲಿಗೆ ಹೋಗ್ಬೇಕಂದ್ರೂ ಈ ಬಸ್ ಸ್ಟಾಪಿಗೆ ಬರ್ತಾ ಇದ್ವಿ. ಇವಾಗಿರೋ ಮನೆಗೂ ಈ ಮನೆಗೂ ತುಂಬಾ ದೂರ ಇದೆ. ಸೊ ಈ ಮನೆ ಹತ್ರ ನಮ್ಗೇನು ಕಮ್ಯುನಿಕೇಶನ್ ಇಲ್ಲ, ಅಷ್ಟೊಂದು ಏನಕ್ಕೂ ಬರೋ ಅವಶ್ಯಕತೆನೇ ಇಲ್ಲ ಇಲ್ಲಿಗೆ. ಸೊ ಈ ಕಡೆ ಬರೋದೇ ಇಲ್ಲ. ಓನ್ಲಿ ಈ ಯಾವಾಗಾದ್ರು ಬಸ್ಸಲ್ಲಿ ಓಡಾಡ್ಬೇಕಾರೆ ಈ ರೋಡಲ್ಲಿ ಓಡಾಡ್ತೀವಿ ಅಷ್ಟೇ. ನನಗಿವಾಗ ಯಾವ ಥರ ಅನಿಸ್ತಾ ಇದೆ ಅಂದರೆ ನಾವು ಓದಿದ ಸ್ಕೂಲು ಕಾಲೇಜ್ನೋ ಒಂದು 3-4 ವರ್ಷ ಬಿಟ್ಕೊಂಡೋಗಿ ನೋಡಿದಾಗ ಅನಿಸುತ್ತಲ್ಲ, ಆ ಥರ ಆಗ್ತಿದೆ. ನಾನು ಅವಾಗಲೇ ಹೇಳ್ದೆ ನನ್ನ ಹಸ್ಬೆಂಡು ಜರ್ಮನಿಗೆ ಇದಕ್ಕೂ ಮುಂಚೆ 3 ಸಲ ಬಂದು ಹೋಗಿದ್ರು ಅಂತ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅವಾಗ ಅವರು ಬಂದೋದಾಗ ಫುಲ್ ಎಲ್ಲ ಕಂಪ್ನಿ ಕಡೆಯಿಂದನೇ ನೋಡ್ಕೊಂಡಿದ್ರು, ಊಟ ತಿಂಡಿ ಅಕಾಮಡೇಷನ್ ಎವ್ರಿಥಿಂಗು. ಸೊ ಅದಕ್ಕೆ ಅವಾಗ ಅವ್ರಿಗಾಗಿದ್ದ ಎಕ್ಸ್ಪೀರಿಯನ್ಸೇ ಬೇರೆ. ಇವಾಗ ಕಂಪ್ಲೀಟ್ಲಿ ಫ್ಯಾಮಿಲಿ ಜೊತೆ ಬಂದಿದ್ದು, ರೆಂಟು ಫುಲ್ ಎಕ್ಸ್ಪೆನ್ಸಸ್ ಅವರೇ ನೋಡ್ಕೋಬೇಕು. ಇವಾಗ ಆಗ್ತಿರೋ ಎಕ್ಸ್ಪೀರಿಯನ್ಸೇ ಬೇರೆ. ನೀವು ಅನ್ಕೋಬೋದು ನನಗೆ ಆ ಥರ ಅನಿಸಿಲ್ಲ, ಇವ್ರಿಗೆ ಯಾಕೆ ಈ ಥರ ಅನಿಸ್ತಿದೆ ಅಂತ. ಒಬ್ಬೊಬ್ರದ್ದು ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ. ಫ್ಯಾಮಿಲಿ ಜೊತೆ ಬಂದವ್ರದ್ದು ಒಂಥರ ಇರುತ್ತೆ, ಬ್ಯಾಚುಲರ್ ಬಂದಾಗ ಒಂಥರ ಇರುತ್ತೆ, ವರ್ಕ್ ಮೇಲೆ ಬಂದವ್ರಿಗೆ ಒಂಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಸ್ಟೂಡೆಂಟ್ಸಿಗೆ ಒಂಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಿಮಗೆ ಏನು ಅನ್ನಿಸ್ತು ಈ ಜಾಗ ಎಲ್ಲ ನೋಡಿ? ನಿಮಗೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಹೈಪ್ ಕೊಡಿ. ಆಲ್ಸೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬಾಯ್.